ಸೊ KSET 2026 ಅಲ್ಲಿ ಕಟ್ ಆಫ್ಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ವೈ ಆರ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ಡ್ ಆಗಿದ್ದಾರೆ ಯಾಕೆ? ಸೊ ವಾಟ್ ಈಸ್ ಕಟ್ ಆಫ್ ರ್ಯಾಂಕ್? ನಾನು 3000 ಅನ್ಕೊಂಡಿದ್ದೆ, 5000 ಬಂದಿದೆ. ಇಟ್ಸ್ ಓಕೆ. ಸೊ ನಿಮಗೆ ಟಾಪ್ ಕಾಲೇಜ್ ಸಿಗುತ್ತೆ ಮಕ್ಕಳು. ಸೊ ಅದಕ್ಕೆ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗಿದೆ, ರ್ಯಾಂಕ್ ಕೂಡ ಶಿಫ್ಟ್ ಆಗ್ತಾ ಇದೆ. ಅಡಿಷನಲ್ ಸೀಟ್ಸ್ ಕೂಡ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ, ಮೋರ್ ಸೀಟ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನ್ಯೂ ಬ್ರಾಂಚಸ್ ಇದೆ. ಸೊ ಬಿಗ್ಗೆಸ್ಟ್ ಕೌನ್ಸಿಲಿಂಗ್ ಮಿಸ್ಟೇಕ್ ಏನೇನು ಮಾಡ್ತೀವಿ ಅಂತಂದ್ರೆ ಸ್ಟೂಡೆಂಟ್ ಓನ್ಲಿ ಸೆಲೆಕ್ಟ್ ಟಾಪ್ ಕಾಲೇಜಸ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮೆಂಟರ್ ವರ್ಷಿಣಿಮಾ. ಸೊ ಇವತ್ತು ಏನ್ ನೋಡೋಣ ಅಂತಂದ್ರೆ ಮಕ್ಕಳ, ಸೊ KSET 2026 ಅಲ್ಲಿ ಕಟ್ ಆಫ್ಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಓಕೆ, ಸೊ ಇನ್ನ ಫಸ್ಟ್ ರೌಂಡ್ ಅಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನ ನೋಡೋಣ. ಯಾಕಂತಂದ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ತರ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಂಡ್ರೆ ನೀವು, ಸೊ ಅದ್ರ ಮೇಲ್ಗಡೆ ನೀವು ಕಾಲೇಜ್ ಪ್ರಿಯಾರಿಟಿ ವೈಸ್ ಲಿಸ್ಟ್ ನ ಹಾಕ್ಬೋದು ನಿಮ್ಮ ರ್ಯಾಂಕಿಂಗ್ ವೈಸ್ ಮೇಲೆ. ಸೊ ಅದಕ್ಕೆ ನಾನು ಹೇಳಿರೋದು, ಓಕೆನಾ. ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ KSET ರ್ಯಾಂಕ್ ಇನ್ಫ್ಲೇಷನ್, ಓಕೆನಾ. ಕೌನ್ಸಿಲಿಂಗ್ ಟ್ರೆಂಡ್ಸ್ ಕೂಡ, ಓಕೆ. ಕೌನ್ಸಿಲಿಂಗ್ ಟ್ರೆಂಡ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಟ್ ಆಫ್ ಅನಾಲಿಸಿಸ್ ಕೂಡ ವೆರಿ ಇಂಪಾರ್ಟೆಂಟ್ ಮಕ್ಕಳ, ಓಕೆನಾ. ಸೊ ನೋಡ್ತಾ ಹೋಗೋಣ. ನಂದು ಸಜೆಷನ್ಸ್ ಏನಂದ್ರೆ ಮಕ್ಕಳ, ಪ್ಲಾನ್ ಸ್ಮಾರ್ಟ್, ಓಕೆ. ಸೊ ಚೂಸ್ ರೈಟ್, ಗೆಟ್ ಹೈಡ್, ಓಕೆ ಮಕ್ಕಳ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನನಗೇನಿರೋದು ಮಕ್ಕಳ ಅಂತಂದ್ರೆ, ವೈ ಆರ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ಡ್ ಆಗಿದ್ದಾರೆ ಯಾಕೆ ಅಂತಂದ್ರೆ ಮಕ್ಕಳ, ಲಾಸ್ಟ್ ಇಯರ್ CSE ಕ್ಲೋಸ್ ಅಟ್ ದ 8000 ರ್ಯಾಂಕ್, ಓಕೆ. ಸೊ 8000 ರ್ಯಾಂಕಿಗೆ ಕ್ಲೋಸ್ಡ್ ಆಗಿದೆ. ಎಕ್ಸಾಂಪಲ್ಸ್, ವಿಲ್ ಇಟ್ ಬಿಕಮ್ 6000 ದಿಸ್ ಇಯರ್? ಸೊ ಈ ಇಯರ್ ಅಲ್ಲಿ ಕಟ್ ಆಫ್ 6000 ಆಗುತ್ತಾ? ಫಾರ್ ಎಕ್ಸಾಂಪಲ್ ಎಕ್ಸ್ ಕಾಲೇಜ್ ಇದು ಮಕ್ಕಳ, ಓಕೆನಾ. ಸೊ ಎಕ್ಸ್ ಕಾಲೇಜ್ ವಿಲ್ ಟೇಕ್ ಎಕ್ಸ್ ಕಾಲೇಜ್, ಓಕೆನಾ. ಸೊ ಪ್ರೀವಿಯಸ್ ಇಯರ್ CSE ಗೆ 8000 ರ್ಯಾಂಕ್ ನಿಂತಿತ್ತು ಮ್ಯಾಮ್, ಓಕೆ. ಸೊ ವಿಲ್ ಇಟ್ ಬಿಕಮ್ 6000 ಆಗುತ್ತಾ ಮಕ್ಕಳ? ಇಲ್ಲ, ಇಟ್ ವಿಲ್ ಬಿಕಮ್ 10,000. ವಿಲ್ ಮೈ ಚಾನ್ಸ್ ಇನ್ಕ್ರೀಸ್? ಸೊ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಓಕೆ, 6000 or 10,000. ಸೊ ಅದ್ ಏನಾಗುತ್ತೆ ಅನ್ನೋದನ್ನ, ವಾಟ್ ಆಕ್ಚುಲಿ ಚೇಂಜಸ್ ಇನ್ ದ ಕಟ್ ಆಫ್ಸ್ ಇವತ್ ನೋಡ್ತಾ ಹೋಗೋಣ, ಓಕೆ. ಸೊ ಫಸ್ಟ್ ವಾಟ್ ಈಸ್ ಕಟ್ ಆಫ್ ರ್ಯಾಂಕ್ ಅಂತಂದ್ರೆ ಮಕ್ಕಳ, ಲಾಸ್ಟ್ ರ್ಯಾಂಕ್ ಅಟ್ ವಿಚ್, ಸೊ ಕಾಲೇಜಿಗೆ ಯಾರು ಲಾಸ್ಟ್ ಆಗಿ ಅಡ್ಮಿಷನ್ ಆಗಿರ್ತಾರೆ ಅಲ್ವಾ, ಸೊ ಅವ್ರದ್ದು ರ್ಯಾಂಕ್ ಅನ್ನ ಅನಾಲಿಸಿಸ್ ಮಾಡಿರ್ತಾರೆ. ಈಗ ಒಂದೊಂದು ಕೆಟಗರಿಲಿ ಮಕ್ಕಳ ಒಂದೊಂದು ವೇಕೆನ್ಸೀಸ್ ಇನ್ನ ಇರುತ್ತೆ ಅಂತಂದಾಗ ಅವ್ರಲ್ಲಿ ಜಾಸ್ತಿ ಇನ್ನ ಇರೋ ರ್ಯಾಂಕಿಗೂ ಕೂಡ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲೇ ಅಲಾಟ್ ಆಗಿರುತ್ತೆ, ಓಕೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಹೈಯೆಸ್ಟ್ ರ್ಯಾಂಕ್ ಅಲ್ಲಿ ಇರೋರೆ ಫಸ್ಟ್ ರೌಂಡ್ ಅಲ್ಲಿ ಆಗಿದ್ದಾರೆ ಅಂತ ಒಂದು ಮೈಂಡ್ ಬರುತ್ತೆ ನಿಮ್ಗೆ, ಓಕೆ. ಬಟ್ ಎಕ್ಸಾಂಪಲ್ ಏನಾಗಿತ್ತು 2025 ಅಲ್ಲಿ ಅಂತ ತಗೊಂಡ್ರೆ, ಕಾಲೇಜ್ ಸಮಥಿಂಗ್ ಎಕ್ಸ್ ಕಾಲೇಜ್, ಓಕೆನಾ ಮಕ್ಕಳ. ಸೊ ಬ್ರಾಂಚ್ CSE ಅಂತ ತಗೊಂಡ್ರೆ ಲಾಸ್ಟ್ ಅಲಾಟೆಡ್ ರ್ಯಾಂಕ್ ಎಷ್ಟಿತ್ತು ಮಕ್ಕಳ? 85,000. ಕಟ್ ಆಫ್ ರ್ಯಾಂಕ್ ಕೂಡ ಇತ್ತು, ಎಷ್ಟಿತ್ತು ಅಂತಂದ್ರೆ 85,000 ಇತ್ತು, ಓಕೆನಾ. ಸೊ ಇವಾಗ ಇವನ್ ವಿತ್ 8,500, 85 ಅಲ್ಲ ಮಕ್ಕಳ, ಸಾರಿ, 8,500, 8,500, ಓಕೆ. ಸೊ ಎನಿವನ್ ವಿತ್ ದಿಸ್ ರ್ಯಾಂಕ್ 8,500 ದೇ ಕ್ಯಾನ್ ಗೆಟ್ ಅ ಬೆಟರ್ ಸೀಟ್ ಇನ್ CSE ಕಾಲೇಜ್ ಎ. ಸೊ ಈಗ ನಿಮಗೆ ಏನಾದ್ರು 8,500 ಬಂದಿದೆ ಅಂತಂದ್ರೆ ಆ ಕಾಲೇಜಿಗೆ ಸಿಗ್ಬೋದು ಅಥವಾ ಬೆಟರ್ ಕಾಲೇಜಿಗೆ ಸಿಗುತ್ತಾ ಮ್ಯಾಮ್? ಸೊ ದಿಸ್ ಇಸ್ ದ ಒನ್ ಕ್ವಶನ್ ವಿ ಹ್ಯಾವ್, ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ನಾವು ಬಿಗ್ಗೆಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು ಮಕ್ಕಳ ಏನಂತಂದ್ರೆ, ಸೊ ಹೈಯರ್ ಕಟ್ ಆಫ್ ಹಾರ್ಡರ್, ಲೋವರ್ ಕಟ್ ಆಫ್ ಈಸಿಯರ್. ಸೊ ಏನ್ ಮ್ಯಾಮ್ ಇದಂತಂದ್ರೆ, ಫಸ್ಟ್ ನಾನು ಹೇಳೋದು ಮಕ್ಕಳ, ಕಟ್ ಆಫ್ ಡು ನಾಟ್ ಡಿಸೈಡ್ ಡಿಫಿಕಲ್ಟ್ಲಿ, ಮೆನಿ ಅದರ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದೆಮ್. ತುಂಬಾ ಫ್ಯಾಕ್ಟರ್ಸ್ ಇದೆ, ಜಸ್ಟ್ ಕಟ್ ಆಫ್ ಮಾತ್ರ ನಿಮಗೆ ಹೈಯರ್ ಆಗ್ತಾ ಹೋಗಿದೆ, ಓಕೆ. ಲೋವರ್ ಕಟ್ ಆಫ್ ಆಯ್ತು ಅಂತಂದ್ರೆ ಬೇಗ ಈಸಿಯರ್ ಆಗುತ್ತೆ ಅಡ್ಮಿಷನ್ಸ್ ಎಲ್ಲ, ಅಂದ್ರೆ ಕಾಲೇಜಸ್ ಬೇಗ ಲಿಸ್ಟ್ ಸಿಗುತ್ತೆ, ಅಥವಾ ವೇಕೆನ್ಸೀಸ್ ಕೂಡ ಇತ್ತು ಅಂತಂದ್ರೆ ಬೇಗ ಆಗುತ್ತೆ ಅನ್ನೋದು ನೋ ಮಕ್ಕಳ, ಓಕೆ. ಸೊ ಏನಾಗುತ್ತೆ ಕಟ್ ಆಫ್ ಅಲ್ಲಿ ಅಂತಂದ್ರೆ, ಮೇನ್ ಆಗಿ ಫಸ್ಟ್ ಸಿನಾರಿಯೋ ಎ ತಗೊಳ್ಳೋಣ, ಓಕೆ. ನಿಮಗೆ ಅರ್ಥ ಮಾಡಕ್ಕೆ, 2025 ಅಲ್ಲಿ ಫಾರ್ ಎಕ್ಸಾಂಪಲ್ ಕಟ್ ಆಫ್ ರ್ಯಾಂಕ್ CSE ಕಾಲೇಜಲ್ಲಿ ಸಮಥಿಂಗ್ ಎಕ್ಸ್ ಕಾಲೇಜಲ್ಲಿ 8,000 ನಿಂತಿತ್ತು ಅನ್ಕೊಳ್ಳಿ, ಓಕೆ. ಈಗ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂತೆಲ್ಲ ನಿಮಗೆ ಒಂಥರ ಟೆನ್ಷನ್ ಆಗಿರುತ್ತೆ. ಬಟ್ ಸಿನಾರಿಯೋ ಏನಾಗಿದೆ ಅಂತಂದ್ರೆ, ಕಟ್ ಆಫ್ ರ್ಯಾಂಕ್ CSE ಕಾಲೇಜ್ ಎಗೆನೆ ಮಕ್ಕಳ, ಅಂದ್ರೆ ಫಾರ್ ದ ಎಕ್ಸ್ ಕಾಲೇಜ್ 10,000 ಬಂದಿದೆ. 10,000 ಸ್ಟಾಪ್ ಆದ್ರೆ ಆಕ್ಚುಲಿ ಏನಾಗುತ್ತೆ, ಮೋರ್ ಸ್ಟೂಡೆಂಟ್ಸ್ ಗಾಟ್ ಅಡ್ಮಿಷನ್ ಬಿಕಾಸ್ ಕಾಂಪಿಟೇಷನ್ ರೆಡ್ಯೂಸ್ ಸ್ಲೈಟ್ಲಿ, ಓಕೆನಾ. ಸೊ ಏನಾಗುತ್ತೆ ಮಕ್ಕಳ ಅಂತಂದ್ರೆ, ಒಂದೇ ಕಾಲೇಜ್ ಇರಲ್ಲ ನಿಮಗೆ, ಓಕೆ. ತುಂಬಾ ಡಿಫ್ರೆಂಟ್ ಕಾಲೇಜಸ್ ಇರುತ್ತೆ, ಓಕೆನಾ. ಸೊ 8,000 ಬಂದ್ರು ಕೂಡ ಟೆನ್ಷನ್ ಆಗ್ಬಿಟ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಲ್ಲ, ಟೆನ್ಷನ್ ಬೇಡ ಮಕ್ಕಳ, ಓಕೆನಾ. ಸೊ ಅದೇ ಕಾಲೇಜಿಗೆ 10,000 ಬಂದ್ರು ಕೂಡ ಸಿಗೋ ಚಾನ್ಸಸ್ ಇರುತ್ತೆ.
ಯಾಕಂತಂದ್ರೆ ನಿಮ್ಮ ಕೆಟಗರಿಗೆ ನಿಮ್ಮ ರ್ಯಾಂಕಿಗೆ ಎಲ್ರು ಕೂಡ ಒಂದೇ ಕಾಲೇಜಿಗೆ ಹೋಗಲ್ಲ ಮಕ್ಳ. ಓಕೆನಾ? ಸೊ ನಿಮಗೆ ಏನ್ ರ್ಯಾಂಕ್ ಬಂದಿದೆ ಈಗ 1500 2500 ಮ್ಯಾಮ್ ನಾನು 3000 ಅನ್ಕೊಂಡಿದ್ದೆ 5000 ಬಂದಿದೆ ಮ್ಯಾಮ್, ಇಟ್ಸ್ ಓಕೆ. ಸೊ ನಿಮಗೆ ಟಾಪ್ ಕಾಲೇಜ್ ಸಿಕ್ಕೇ ಸಿಗುತ್ತೆ ಮಕ್ಳು. ಓಕೆ, ಸೊ ಡೋಂಟ್ ವರಿ. ಅದನ್ನೇ ಫುಲ್ ಟೆನ್ಷನ್ ಅಲ್ಲಿ ಇಟ್ಕೊಂಡು ಸಿಗುತ್ತೋ ಇಲ್ವೋ ಅನ್ನೋದನ್ನ ಕೌನ್ಸಿಲಿಂಗ್ ಪ್ರೊಸೆಸ್ ತನಕನೂ ಅದೇ ಮೈಂಡ್ ಸೆಟ್ ಅಲ್ಲಿ ಇತ್ತು ಅಂತಂದ್ರೆ ನೀವು ಏನು ಕಾಲೇಜ್ ಲಿಸ್ಟ್ ಹಾಕುವಾಗ ತುಂಬಾ ಪ್ಯಾನಿಕ್ ಆಗ್ಬಿಡ್ತೀರಾ. ಓಕೆ, ಸೊ ಡೋಂಟ್ ವರಿ, ನಿಮಗೆ ಸಿಕ್ಕೇ ಸಿಗುತ್ತೆ ಮಕ್ಳು. ಓಕೆನಾ? ಸೊ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಏನು ಅಂತ. ಫಸ್ಟ್ ಫ್ಯಾಕ್ಟರ್, ನಾನು 5 ಫ್ಯಾಕ್ಟರ್ಸ್ ನ ತಗೊಬಂದಿದ್ದೀನಿ ಮಕ್ಳ. ಓಕೆನಾ? ಸೊ 1 ಸೆಕೆಂಡ್. ಸೊ ಫಸ್ಟ್ ಫ್ಯಾಕ್ಟರ್ ಏನು ಅಂತಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಮಕ್ಳ. ಸೊ ಏನಾಗ್ತಿದೆ, ಇಯರ್ ವೈಸ್ ಏನಾಗ್ತಿದೆ, ತುಂಬಾ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಕೊಟ್ಟು ಬರಿತಾ ಇದ್ದಾರೆ. ಓಕೆ, ಸೊ ಮುಂಚೆ ಎಲ್ಲ ಏನಾಗ್ತಿತ್ತು, ಮ್ಯಾನೇಜ್ಮೆಂಟ್ ಕೊಟ್ಟ ಅಂತ ಸ್ವಲ್ಪ ಜನ ಜಾಯಿನ್ ಆಗ್ತಾ ಇದ್ರು. ಬಟ್ ಸ್ವಲ್ಪ ಜನ ಓಕೆ KCET ಅಂತಾನೆ ಟಾಪ್ ಕಾಲೇಜಸ್ ಬರಿತಾ ಇದ್ರು. ಬಟ್ ನೋ, ಸೊ ಏನಾಗ್ತಾ ಇತ್ತು ಅಂತಂದ್ರೆ ಮೋರ್ ಸ್ಟೂಡೆಂಟ್ಸ್ ರೈಟಿಂಗ್ ದ KCET. ಓಕೆ ಮಕ್ಳ, ಸೊ ಅದಕ್ಕೆ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗಿದೆ, ರ್ಯಾಂಕ್ ಕೂಡ ಶಿಫ್ಟ್ ಆಗ್ತಾ ಇದೆ. ಓಕೆನಾ? ಸೊ ಕಟ್ ಆಫ್ಸ್ ಅದಕ್ಕೆ ಏನಾಗ್ತಿದೆ, ವೇರಿನೂ ಆಗ್ತಾ ಇರುತ್ತೆ ಮಕ್ಳ. ಓಕೆ, ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ. ಓಕೆ, ದಟ್ ಇಸ್ ದ ಒನ್. ಸೆಕೆಂಡ್ ಫ್ಯಾಕ್ಟರ್ ಏನಂತಂದ್ರೆ ಡಿಫಿಕಲ್ಟಿ ಲೆವೆಲ್ ಪೇಪರ್ ಮಕ್ಳ. ಈಸಿ ಪೇಪರ್ ಇತ್ತು ಅಂತಂದ್ರೆ ನಿಮಗೆ ಹೈ ಸ್ಕೋರ್ ಬಂದೇ ಬರುತ್ತೆ. ರ್ಯಾಂಕ್ ಕೂಡ ಅವಾಗ ಕಟ್ ಆಫ್ ಶಿಫ್ಟ್ಸ್ ಏನಿರುತ್ತೆ ಈಸಿಯಾಗಿ ಬರ್ದ್ ಬಿಡ್ತೀರಾ. ಓಕೆ, ರ್ಯಾಂಕ್ ಇನ್ಫ್ಲೇಷನ್ ಅವಾಗ ಆಗೇ ಆಗುತ್ತೆ. ಓಕೆ, ಕಟ್ ಆಫ್ ಶಿಫ್ಟ್ಸ್ ಆಗುತ್ತೆ. ಬಟ್ ಹಾರ್ಡ್ ಪೇಪರ್ ಬಂತು ಅಂತಂದ್ರೆ ನಿಮಗೆ ಸ್ಕೋರ್ಸ್ ಕೂಡ ಲೋ ಆಗಿರುತ್ತೆ, ಅವಾಗ ಲೆಸ್ ಇನ್ಫ್ಲೇಷನ್ ಇರುತ್ತೆ. ಓಕೆನಾ ಮ್ಯಾಮ್? ಹಂಗಂತಂದ್ರೆ ನಾವು ಕಷ್ಟಪಟ್ಟು ಬರ್ದೇ ಇರಲ್ವಾ, ಪೇಪರ್ ಈಸಿ ಇರೋದಕ್ಕೆ ನಾವು ಚೆನ್ನಾಗಿ ಬಂತ ಮಾರ್ಕ್ಸು? ನೋ ಮಕ್ಳ. ಓಕೆನಾ? ಸೊ ಇಟ್ ಡಿಪೆಂಡ್ಸ್ ಆನ್ ಎವ್ರಿಥಿಂಗ್. ನೀವು ಒಂದನ್ನೇ ಕನ್ಸಿಡರ್ ಮಾಡಕ್ಕಾಗಲ್ಲ. ಓಕೆ, ಸೊ ಎಲ್ಲದನ್ನು ಕಂಬೈನ್ ಮಾಡಿ ಥಿಂಕ್ ಮಾಡಿ ನೋಡಿದಾಗ ಯು ವಿಲ್ ಗೆಟ್ ಸಮ್ ಪಾಯಿಂಟ್. ಓಕೆನಾ? ಸೊ ಅವಾಗ ಕಟ್ ಆಫ್ ಏನಾಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ. ಓಕೆ ಮಕ್ಳ. ಸೊ ಫ್ಯಾಕ್ಟರ್ 3 ಏನು ಅಂತಂದ್ರೆ ಸೀಟ್ ಇನ್ಕ್ರೀಸಸ್. ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಪ್ರೀವಿಯಸ್ ಇಯರ್ ಮಕ್ಳ 100 ಸೀಟ್ಸ್ ಇತ್ತು, ಈಗಲೂ ಕೂಡ ಅಡ್ಮಿಷನ್ ಸೀಟ್ಸ್ ಅಡಿಷನಲ್ ಸೀಟ್ಸ್ ಆಡ್ ಆಗುತ್ತೆ ಮಕ್ಳ. ಓಕೆನಾ? ಸೊ ಸ್ಟೂಡೆಂಟ್ಸ್ ಗೆ ಇಂಟ್ರೆಸ್ಟ್ ಇತ್ತು ಬರ್ದಿದ್ದಾರೆ ಅಂತಂದ್ರೆ, ಜಾಯಿನ್ ಆಗ್ಬೇಕು ಅಂತಂದ್ರೆ ಅಡಿಷನಲ್ ಸೀಟ್ಸ್ ಕೂಡ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಚಲೋ ಆಗಿದ್ರು. ಓಕೆನಾ, ಗೊತ್ತಾಯ್ತಾ? ಸೊ ನೀವು 100 ಸೀಟ್ಸ್, ಪ್ರೀವಿಯಸ್ 100 ಸೀಟ್ಸ್ ಇತ್ತು ಮ್ಯಾಮ್, ಬಟ್ ಓಕೆ ಈ ಸತಿ ಅಡಿಷನಲ್ ಸೀಟ್ಸ್ ಕೂಡ ಆಡ್ ಆಗುತ್ತೆ ಮಕ್ಳ. ಓಕೆನಾ? ಸೊ ಡೋಂಟ್ ವರಿ. ಸೊ ಅದರಲ್ಲೇ ಪ್ಯಾನಿಕ್ ಅಲ್ಲಿ ಇರಬೇಡಿ. ಓಕೆ, ಸೊ ವೆನ್ ಕಾಲೇಜಸ್ ಆಡ್ ಸೀಟ್ಸ್, ಕಟ್ ಆಫ್ ಜನರಲಿ ಮೂವ್ ಹೈಯರ್ ಮಕ್ಳ. ಓಕೆನಾ? ಸೊ ಫಸ್ಟ್ ಪಾಯಿಂಟ್, ಮೋರ್ ಸ್ಟೂಡೆಂಟ್ಸ್ ಗೆಟ್ ಅಪಾರ್ಚುನಿಟೀಸ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ಫ್ಯಾಕ್ಟರ್ 4 ಏನು ಅಂತಂದ್ರೆ ಮಕ್ಳ, ಒಂದೇ ಬ್ರಾಂಚಸ್ ಇಲ್ಲ. ಸೊ ನ್ಯೂ ಬ್ರಾಂಚಸ್ ಆಲ್ರೆಡಿ ಬರ್ತಾನೆ ಇದೆ. ಓಕೆನಾ? ಸೊ ಅದರಲ್ಲಿ ನಿಮಗೆ ಫುಲ್ ವೇಕೆನ್ಸಿ ಇತ್ತು ಅಂತಂದ್ರೆ ಈಸಿಯಾಗಿ ಸೀಟ್ಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ಒಂದೊಂದು ಕಾಲೇಜಸ್ ಅಲ್ಲಿ ಇರಲ್ಲ. ಸೊ ನೀವ್ ಇಯರ್ ಜಾಯಿನ್ ಆಗೋದೇ ಫಸ್ಟ್ ಬ್ಯಾಚ್ ಆಗ್ಬೋದು ನೀವು. ಓಕೆ, ಸೊ AML ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇನ್ನ ತುಂಬಾ ಕೋರ್ಸಸ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳ, ರೋಬೋಟಿಕ್ಸ್. ಓಕೆ, ಸೊ ನ್ಯೂ ಸೀಟ್ಸ್ ಏನಾಗುತ್ತೆ ಮಕ್ಕಳ, ಇಟ್ ವಿಲ್ ಬಿ ರೆಡ್ಯೂಸ್ ದ ಪ್ರೆಷರ್ ಸ್ವಲ್ಪ ಕಮ್ಮಿ ಮಾಡುತ್ತೆ. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ಫ್ಯಾಕ್ಟರ್ 5 ಅಂತಂದ್ರೆ ಸ್ಟೂಡೆಂಟ್ ಪ್ರಿಫರೆನ್ಸ್. ಓಕೆ, ಸೊ 10 ಇಯರ್ಸ್ ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮಕ್ಕಳ. ಓಕೆನಾ? ಸೊ ನಿಮ್ಮ ಇಂಟ್ರೆಸ್ಟ್ ಮೇಲೆ ಯಾವ್ದು ನಿಮಗೆ ಬೆಸ್ಟ್ ಅನ್ಸುತ್ತೆ ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಲ್ರು ಕೂಡ CS ಅಂತಾನೆ ಹೋದ್ರೆ, ಸೊ ಇಡೀ KCET ಅಲ್ಲಿ ನಿಮಗೆ ಎಷ್ಟು ಜನ ಲಕ್ಷ ಅಂದ್ರೆ ಲ್ಯಾಕ್ಸ್ ಗಟ್ಲೆ ಜನ ಅಷ್ಟು ನೀವು KCET ಬರ್ದಿರ್ತೀರಾ, ಎಲ್ಲಾರು CS ಗೆ ಹೋಗ್ಬೇಕು ಅಂತಂದ್ರೆ ಸಿಗುತ್ತಾ ಮಕ್ಕಳ? ನೋ. ಅದಕ್ಕೆ ಹೇಳ್ತಿರೋದು. ಸೊ ಸ್ಟೂಡೆಂಟ್ ಪ್ರಿಫರೆನ್ಸ್ ನೀವು ನೋಡ್ಕೋಬೇಕು. 10 ಇಯರ್ಸ್ಗೂ CSE ಡಿಮ್ಯಾಂಡ್ ಮಾಡರೇಟ್ ಅಲ್ವಾ? ಸೊ ವರ್ಸಸ್ ಇವಾಗ ಟುಡೇ ಏನಾಗಿದೆ, ಹ್ಯೂಜ್ ಡಿಮ್ಯಾಂಡ್ ಇದೆ. ಬಟ್ ಅದ್ರ ಜೊತೆಗೂ ಮಕ್ಕಳ ಏನೇನಿದೆ ಅಂತಂದ್ರೆ, ಸೊ ಸಾಫ್ಟ್ವೇರ್ ಅಲ್ಲಿ ಜಾಬ್ಸ್ ಆಗುತ್ತಾ? ಓಕೆ, ಸೊ ಬಿಕಾಸ್ ಆಫ್ ಹೈಯರ್ ಸ್ಯಾಲರೀಸ್. ಓಕೆ, ಸಾರಿ. ಓಕೆ ಮಕ್ಕಳ, ಹೈಯರ್ ಸ್ಯಾಲರೀಸ್ ಕೂಡ ಇರುತ್ತೆ, AI ಕೂಡ ಇದೆ. ಓಕೆ, ಸೊ ಇನ್ನ ತುಂಬಾ ಬ್ರಾಂಚಸ್ ಇದೆ, ನೀವು ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಯಾಕೆ ವೈ CS ಕಟ್ ಆಫ್ಸ್ ಬಿಕಮ್ ಅಂದ್ರೆ ಲೈಕ್ ಟಫ್ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ, ಸೊ CS ಗೆ ಕೂಡ ಸಾರಿ ಓಕೆ ಮಕ್ಕಳ. ಓಕೆ, ಸೊ CS ಗೆ ಏನಾಗ್ತಿದೆ, ತುಂಬಾ ಜನ ಇಂಟ್ರೆಸ್ಟ್ ಆಗಿ ಕೊಟ್ಟು ಹೋಗ್ತಾ ಇರೋದೆ. ಓಕೆ, ಸೊ AIಗೂ ಕೂಡ ಹೋಗ್ತಾ ಇದಾರೆ, IS ಕೂಡ ಹೋಗ್ತಾ ಇದಾರೆ, ಡೇಟಾ ಸೈನ್ಸ್. ಸೊ ಅದಕ್ಕೆ ಏನಾಗ್ತಿದೆ ಅಂತಂದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಎಷ್ಟು ಟ್ಯಾಲೆಂಟ್ ಇದೆ ಅಥವಾ ರ್ಯಾಂಕ್ ಜಾಸ್ತಿ ಬಂದಿರೋದು ಮಾತ್ರ ಜಾಯಿನ್ ಆಗೋಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆನಾ? ಸೊ ವೈ ಸಮ್ ಬ್ರಾಂಚಸ್ ಮೂವ್ ಅಪ್ ಲೈಕ್ ಮೆಕ್ಯಾನಿಕಲ್, ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಮೆಕ್ಯಾನಿಕಲ್ ಕೂಡ ಇಂಪಾರ್ಟೆಂಟ್, ಸಿವಿಲ್ ಕೂಡ ಇಂಪಾರ್ಟೆಂಟ್, ಇಂಡಸ್ಟ್ರಿಯಲ್ ಕೂಡ ಇಂಪಾರ್ಟೆಂಟ್. ಬಟ್ ಏನಾಗ್ತಿದೆ ಅಂತಂದ್ರೆ ಸಮ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇದ್ರು ಕೂಡ ದೇ ವಿಲ್ ಅವಾಯ್ಡ್ ದೆಮ್. ಓಕೆನಾ?
ಸೊ ಅವಾಯ್ಡ್ ಮಾಡ್ತಿದ್ದೀರಾ. ಅಂಡ್ ರೌಂಡ್ 1 ವರ್ಸಸ್ ರೌಂಡ್ 2 ಹೇಗೆ ಮಕ್ಕಳು ಅಂತಂದ್ರೆ, ರೌಂಡ್ 1 ಅಲ್ಲಿ ಟಾಪ್ ಕಾಲೇಜಸ್ ಹೈಯರ್ ಡಿಮ್ಯಾಂಡ್ ಅಲ್ಲಿ ಏನಾಗುತ್ತೆ, ಲೋವರ್ಗೆನೆ ಸ್ಟಾಪ್ ಆಗ್ಬಿಡುತ್ತೆ ಕ್ಲೋಸಿಂಗ್ ರ್ಯಾಂಕ್ಸ್. ಬಟ್ ರೌಂಡ್ 2 ಅಲ್ಲಿ ಏನಾಗುತ್ತೆ ಅಂತಂದ್ರೆ ರ್ಯಾಂಕ್ಸ್, ಸೊ ರ್ಯಾಂಕ್ಸ್ ನಿಮಗೆ ಜಾಸ್ತಿ ಬಂದಿದ್ರು ಕೂಡ ವೇಕೆನ್ಸಿ ಎಲ್ಲ ಇತ್ತು ಅಂತಂದ್ರೆ ಈಸಿಯಾಗಿ ನಿಮ್ ಕಾಲೇಜಿಗೆ ಅಲಾಟ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸ್ಟೆಂಡೆಡ್ ರೌಂಡ್ ಅಂತ ಲಾಸ್ಟಿಗೆ ಬಂದೇ ಬರುತ್ತೆ ಅಲ್ವಾ ಮಕ್ಕಳ. ಸೊ ಅದ್ರಲ್ಲಿ ನೀವು ಪ್ರೈವೇಟ್ ಕಾಲೇಜಸ್ ಜಾಯಿನ್ ಆಗ್ತೀರಾ, ಇಲ್ಲ ನೀವು ಕೆಸೆಟ್ ಲೀವ್ ಮಾಡು ಬರ್ಬೋದು, ಇಲ್ಲ ಕಾಮೆಡ್ ಕೆ ಥ್ರೂನು ಜಾಯಿನ್ ಆಗ್ತೀರಾ, ಅದು ಬೇರೆ ತರ ಮಕ್ಕಳ. ಇದು ಕೆಸೆಟ್. ಓಕೆ, ಸೀಟ್ಸ್ ಬಿಕಮ್ ವೇಕೆಂಟ್, ಕಟ್ ಆಫ್ ಇಂಪ್ರೂವ್. ಸೊ ಸೀಟ್ಸ್ ಒಂದೊಂದು ಕಾಲೇಜಸ್ ಅಲ್ಲಿ ಇರುತ್ತೆ ಮಕ್ಕಳು. ಓಕೆನಾ, ಸೊ ಬಟ್ ಕಟ್ ಆಫ್ ಏನಾಗುತ್ತೆ, ಜಾಸ್ತಿ ರ್ಯಾಂಕ್ಸ್ಗೆ 1,05,000 1 ನಿಯರ್ ಬೈ ಅಪ್ ಟು 2 lakhs ತನಕನಾದ್ರೂ ಕಟ್ ಆಫ್ ನಿಲ್ಲುತ್ತೆ ಮಕ್ಕಳ. ಓಕೆ, ಸೊ ಒಂದಲ್ಲೊಂದು ಸೀಟ್ ಹಾಗೆ ಆಗುತ್ತೆ. ರಿಯಲ್ ಕೌನ್ಸಿಲಿಂಗ್ ಚೈನ್ ಏನಾಗುತ್ತೆ ಮಕ್ಕಳು ಅಂತಂದ್ರೆ, ಸ್ಟೂಡೆಂಟ್ಸ್ ಗೆಟ್ ಇನ್ನ RVC ECG ಆಗುತ್ತೆ ಅನ್ಕೊಳ್ಳಿ, ಲೇಟರ್ ಗೆಟ್ಸ್ BMS ಕಾಲೇಜಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, RVC ಅಲ್ಲಿ EC ಸಿಕ್ಕುತ್ತಲ್ವಾ, ನಾನು ಯಾಕೆ ಹಾರ್ಡ್ವೇರ್ಗೆ ಹೋಗ್ಲಿ ಸಾಫ್ಟ್ವೇರ್ಗೆ ಹೋಗ್ತೀನಿ ಅಂತಂತ ಏನ್ ಮಾಡ್ತಾರೆ, RVC ಅಲ್ಲಿ ಇರುವಂತಂದ್ರೆ ಚಾಯ್ಸ್ 1 ನನ್ನ ವಿಡಿಯೋ ಕೌನ್ಸಿಲಿಂಗ್ ಪ್ರೊಸೆಸ್ ಒಂದು ಫುಲ್ ವಿಡಿಯೋ ಇದೆ ಮಕ್ಕಳು, ಅದನ್ನ ಹೋಗಿ ನೋಡಿ, ಇದು ಗೊತ್ತಾಗುತ್ತೆ. ಯಾಕಂದ್ರೆ ಚಾಯ್ಸ್ 4 ಮಾಡೋದಿರುತ್ತೆ ನೀವು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ್ಮೇಲೆ. ಓಕೆ, ಅದ್ರ ಮೇಲೆ ನಾನು ಹೇಳ್ತಿರೋದು ಇದು. ಓಕೆನಾ, ಸೊ ನಂಗೆ CSC ಸಿಕ್ತು BMS ಕಾಲೇಜಲ್ಲಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ, RVC EC ಸೀಟ್ ಆಗಿರೋದನ್ನ ಬಿಟ್ಬಿಡ್ತಾರೆ. ಸೀಟ್ ಬಿಕಮ್ ವೇಕೆಂಟ್, ಸೊ ವೇಕೆನ್ಸಿ ಆಗುತ್ತೆ ಅಲ್ವಾ. ಸೊ ಬೇರೆಯವ್ರಿಗೆ ಚಾನ್ಸ್ ಸಿಗುತ್ತೆ. ಅದು ಅವಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೂಡೆಂಟ್ ಏನಿರ್ತಾರೆ ಅಲ್ವಾ ಸೆಕೆಂಡ್ ರೌಂಡ್ ಅಲ್ಲಿ ಅವರಿಗೆ ಚಾನ್ಸಸ್ ಸಿಗುತ್ತೆ. ಓಕೆ ಮಕ್ಕಳೇ, ಗೊತ್ತಾಯ್ತಾ. ಸೊ ದಿಸ್ ರಿಪೀಟ್ಸ್ ಥೌಸಂಡ್ಸ್ ಆಫ್ ಟೈಮ್. ಒಬ್ಬರೇ ಸ್ಟೂಡೆಂಟ್ಸ್ ಅಲ್ಲ ಅಲ್ವಾ, ಸೊ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಹೋಗ್ತಾರೆ, ಇಲ್ಲ ಅಂತಿದ್ರೆ ಆ ವೇಕೆನ್ಸಿ ಸಿಗ್ತಾ ಹೋಗುತ್ತೆ. ಓಕೆ ಮಕ್ಕಳ, ಸೆಕೆಂಡ್ ರೌಂಡ್ ತನಕ. ಯಾಕಂದ್ರೆ ಅಡ್ಮಿಷನ್ ಆದ್ರೆ ಸ್ಯಾಟಿಸ್ಫೈಡ್, ಸೊ ಅವಾಗ ವೇಕೆನ್ಸಿ ಇರಲ್ಲ. ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ. ಓಕೆ ಮಕ್ಕಳ, ಸೊ ಇದೇ ತರ ಆಗುತ್ತೆ. ವೈ ಕಟ್ ಆಫ್ ಇನ್ಕ್ರೀಸ್ ಇನ್ ದ ಲೇಟರ್ ರೌಂಡ್ಸ್. ತುಂಬಾ ನೆಕ್ಸ್ಟ್ ನಾನು ಹೇಳ್ತಿದ್ದೆ ಅಲ್ವಾ ಎಲ್ಲ ವಿಡಿಯೋಸ್, ಎಕ್ಸ್ಟೆಂಡೆಡ್ ರೌಂಡ್ಸ್ ತನಕ ಒಂದು 1 lakh ಅಂತ ಹೇಳಿದೀನಿ, ಅಂದ್ರೆ ಅಪ್ ಟು ನಿಯರ್ 2 lakh ತನಕ ರೀಚ್ ಆಗುತ್ತೆ ಮಕ್ಕಳ ಅಂತ. ಯಾಕೆ ಅಂತಂದ್ರೆ ಸೀಟ್ಸ್ ಕೀಪ್ ಸರ್ಕ್ಯುಲೇಟಿಂಗ್, ಈ ತರ ಆಗ್ತಾನೆ ಇರುತ್ತೆ ಮಕ್ಕಳು. ಓಕೆ, ಸೊ ಅವಾಗ ಏನಾಗುತ್ತೆ, ರೌಂಡ್ 2 ಕಟ್ ಆಫ್ ರೌಂಡ್ 1 ಕಟ್ ಆಫ್ ಗಿಂತ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ಹೇಗಾಗುತ್ತೆ ಅಂತಂದ್ರೆ, ಕೌನ್ಸಿಲಿಂಗ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ 1 ಅಲ್ಲಿ 7,500 ಆಯ್ತು ಅಂತ ಮಕ್ಕಳು. ಓಕೆ, ನೆಕ್ಸ್ಟ್ 9,000 ಆಗುತ್ತೆ. ಎಕ್ಸ್ಟೆಂಡೆಡ್ ರೌಂಡ್ ಅಪ್ ಟು ಒಂದು 12,000 ನಿಯರ್ ಬೈ. ಓಕೆ ಮಕ್ಕಳ, ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು. ಈ ತರ ಫುಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ ನಿಮಗೆ, ಸೊ ಏನಾಗುತ್ತೆ ಅಂತ ಮಕ್ಕಳ 2026 ನಿಮಗೆ ಆನ್ಸರ್ ಹೇಗೆ ಅಂತಂದ್ರೆ, ಕಟ್ ಆಫ್ ಇನ್ಕ್ರೀಸ್ ಆದ್ರೂ ಮಕ್ಕಳ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಮೋರ್ ಸೀಟ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನ್ಯೂ ಬ್ರಾಂಚಸ್ ಇದೆ. ಓಕೆ, ಅಂಡ್ ಸ್ಟೂಡೆಂಟ್ಸ್ ಮೂವಿಂಗ್ ಟು ದ ಅದರ್ ಎಕ್ಸಾಮ್ಸ್. ಸೊ ಬೇರೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದಕ್ಕೂ ಕೂಡ ಸ್ವಲ್ಪ ಜನ ಮೂವ್ ಆಗ್ತಾರೆ. ಓಕೆ ಮಕ್ಕಳ, ಸೊ ಎಲ್ಲರೂ ಇಂಜಿನಿಯರಿಂಗ್ಗೆ ಬರಲ್ಲ. ಓಕೆ, ಡೋಂಟ್ ವರಿ. ಓಕೆ, ತುಂಬಾ ಸೀಟ್ಸ್ ಕೂಡ ಇದೆ, ನ್ಯೂ ಬ್ರಾಂಚಸ್ ಕೂಡ ಬರ್ತಾ ಇರ್ತವೆ ಕಾಲೇಜಸ್ ಅಲ್ಲಿ, ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ. ಸೆಕೆಂಡ್, ವಿಲ್ 2026 ಕಟ್ ಆಫ್ ಡಿಕ್ರೀಸಸ್, ಇನ್ಕ್ರೀಸ್ಡ್ CSC ಡಿಮ್ಯಾಂಡ್. ಓಕೆ, CSC ಡಿಮ್ಯಾಂಡ್ ಡಿಕ್ರೀಸ್. ಓಕೆ, ಅದಕ್ಕೇನಂತಂದ್ರೆ ಬೆಟರ್ ಪ್ಲೇಸ್ಮೆಂಟ್ ರೆಕಾರ್ಡ್ಸ್, ಪಾಪ್ಯುಲರ್ ಕಾಲೇಜಸ್ ಗೇನಿಂಗ್ ದ ರೆಪ್ಯುಟೇಷನ್. ಓಕೆ ಮಕ್ಕಳ, ಸೊ ಥರ್ಡ್, ವಾಟ್ ಸ್ಟೂಡೆಂಟ್ ಶುಡ್ ಫೋಕಸ್ ಆನ್. ಏನೇನು ನೋಡ್ಬೇಕು ಅಂತಂದ್ರೆ, ಎಕ್ಸಾಕ್ಟ್ ಕಟ್ ಆಫ್ ನ ನೋಡ್ಬೇಡಿ ಮಕ್ಕಳು. ಓಕೆ, ಪ್ರೀವಿಯಸ್ ಇಯರ್ ಟ್ರೆಂಡ್ಸ್ ನ ನೋಡಿ, ಮಲ್ಟಿಪಲ್ ಕಾಲೇಜಸ್ ಲಿಸ್ಟ್ ನ ಮಾಡ್ಕೊಳ್ಳಿ, ಮಲ್ಟಿಪಲ್ ಬ್ರಾಂಚಸ್ ಬಗ್ಗೆ ಇಂಟ್ರೆಸ್ಟ್ ಇರ್ಲಿ, ಸ್ಮಾರ್ಟ್ ಆಪ್ಷನ್ ಎಂಟ್ರಿ ಮಾಡ್ಬೇಕು. ಓಕೆ, ಸೊ ಬಿಗ್ಗೆಸ್ಟ್ ಕೌನ್ಸಿಲಿಂಗ್ ಮಿಸ್ಟೇಕ್ ಏನೇನ್ ಮಾಡ್ತೀರ ಅಂತಂದ್ರೆ, ಸ್ಟೂಡೆಂಟ್ ಓನ್ಲಿ ಸೆಲೆಕ್ಟ್ ಟಾಪ್ ಕಾಲೇಜಸ್, ಸೊ ಅಲ್ಲೇ ಹೋಗ್ಬೇಕು ಅಂತ ಇರ್ತೀರ. ನೋ ಮಕ್ಕಳ. ಓಕೆ, ಸೊ ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಬ್ ಎಲ್ಲ ತಗೊಳ್ಳೋದು. ಇಟ್ಸ್ ನಾಟ್ ಡಿಪೆಂಡ್ಸ್ ಆನ್ ದ ಟಾಪ್ ಕಾಲೇಜಸ್. ಓಕೆ, ನೆಕ್ಸ್ಟ್ ದ ರಿಯಾಲಿಟಿ ಹೇಗೆ ಅಂತಂದ್ರೆ, ನೋ ಬಡಿ ಕ್ಯಾನ್ ಪರ್ಫೆಕ್ಟ್ಲಿ ಪ್ರಿಡಿಕ್ಟ್ ದ ಎಕ್ಸಾಕ್ಟ್ ಕಟ್ ಆಫ್ ಅಲ್ವಾ. ಸೊ ಎಕ್ಸಾಕ್ಟ್ ರ್ಯಾಂಕ್ ಮೂಮೆಂಟ್ ಹೇಗಾಗುತ್ತೆ, ಬಟ್ ಆ ಟ್ರೆಂಡ್ಸ್ ಇಂದ ನಾವು ಒಂದು ಎಸ್ಟಿಮೇಟ್ ಮಾಡ್ಬೋದು, ಮೈಟ್ ಬಿ ಆಗ್ಬಹುದು ಅಂತ. ಓಕೆ ಮಕ್ಕಳ, ಸೊ ಡೋಂಟ್ ವರಿ ಅಬೌಟ್ ದಟ್. ಮತ್ತೆ ನಂದು ಯಾವ ತರ ಪ್ರಿಡಿಕ್ಷನ್ ಫ್ರೇಮ್ ವರ್ಕ್ ಆಗಿದೆ ಮಕ್ಕಳ, ರ್ಯಾಂಕ್ ಈಗ ಹೇಗಾಗಿದೆ ಅಂತಂದ್ರೆ, ಅಪ್ ಟು 10 to 20% ಹೇಗಾಗುತ್ತೆ ಅಂತಂದ್ರೆ, ಈ ಕಡೆನೂ ಹೋಗ್ಬೋದು, ಇಟ್ ವಿಲ್ ಬಿ ಡಿಕ್ರೀಸ್ ಅಥವಾ ಇಟ್ ಬಿ ಇನ್ಕ್ರೀಸ್. ಓಕೆ, ಸೊ ಅದೇ ತರ 10% ಇಟ್ ವಿಲ್ ಬಿ ಡಿಕ್ರೀಸ್, 20% ಇನ್ಕ್ರೀಸ್ ಆಗುತ್ತೆ. ಡೋಂಟ್ ಅಸ್ಯೂಮ್ ಪ್ರೀವಿಯಸ್ ಇಯರ್ ಕಟ್ ಆಫ್ ವಿಲ್ ರಿಪೀಟ್ ಎಕ್ಸಾಕ್ಟ್ಲಿ. ಓಕೆ ಮಕ್ಕಳ, ಹೊಸದು 6,000 ಆಯ್ತು ಮ್ಯಾಮ್, ಈ ಸತಿ 6,000ಗೆ ಆಗ್ಬಿಡುತ್ತೆ. ನೋ. ಓಕೆ ಮಕ್ಕಳ, ಸೊ ಡಿಕ್ರೀಸು ಆಗ್ಬೋದು, ಇನ್ಕ್ರೀಸು ಆಗ್ಬೋದು. ಓಕೆನಾ, ಸೊ ನನ್ನ ಕಡೆಯಿಂದ ಕೀ ಟೇಕ್ವೇಸ್ ನಿಮ್ಗೆ ಏನು ಅಂತಂದ್ರೆ, ರ್ಯಾಂಕ್ ಇನ್ಫ್ಲೇಷನ್ ಇಸ್ ನಾರ್ಮಲ್ ಮಕ್ಕಳ. ಓಕೆನಾ, ಮೋರ್ ಸೀಟ್ಸ್ ಕ್ಯಾನ್ ಇಂಪ್ರೂವ್ ದ ಕಟ್ ಆಫ್. ತುಂಬಾ ಸೀಟ್ಸ್ ಅವೈಲೇಬಲ್ ಇತ್ತು, ಬ್ರಾಂಚಸ್ ನ್ಯೂ ಆಗ್ತಿದೆ ಅಂತಂದ್ರೆ ಮೋರ್ ಸೀಟ್ಸ್ ಇದ್ದೇ ಇರುತ್ತೆ ಮಕ್ಕಳು. ಓಕೆನಾ, ಸೊ ಮೋರ್ ಡಿಮ್ಯಾಂಡ್ ಕ್ಯಾನ್ ರೆಡ್ಯೂಸ್ ದ ಕಟ್ ಆಫ್. ಸೊ ಈಗ CSC ತುಂಬಾ ಡಿಮ್ಯಾಂಡ್ ಇರುತ್ತೆ, ಕಟ್ ಆಫ್ ಜಾಸ್ತಿ ಆಗ್ತಿರುತ್ತೆ ಅಲ್ವಾ. ಸೊ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗ್ತಾ ಬಂತಂದ್ರೆ ಕಟ್ ಆಫ್ ಕೂಡ ಕಮ್ಮಿ ಆಗುತ್ತೆ. ಲೇಟರ್ ರೌಂಡ್ಸ್ ಯೂಶಲಿ ಮೂವ್ ಫರ್ದರ್. ಓಕೆನಾ, ಡೋಂಟ್ ಪ್ಯಾನಿಕ್ ಬೇಸ್ಡ್ ಆನ್ ದ 1 year ಡೇಟಾ. 1 year ಡೇಟಾ ನೋಡ್ಬಿಟ್ಟು ಭಯ ಆಗೋದು ಬೇಡ ಮಕ್ಕಳ. ಓಕೆನಾ, ಸೊ ಲಾಸ್ಟ್ ನನ್ನ ಕಡೆಯಿಂದ ನಿಮ್ಗೆ ಏನ್ ಫೋಕಸ್ ಮಾಡ್ಬೇಕು ಅಂದ್ರೆ ಮಕ್ಕಳ,
ನೀವು ಏನೇನಾಗ್ತಿದೆ ಅಂತಂದ್ರೆ ಜಾಸ್ತಿ ಆಗುತ್ತೆ ಮ್ಯಾಮ್, ಫುಲ್ ಪ್ಯಾನಿಕ್ ಆಗಿದ್ರೆ. ಬಟ್ ರಿಸರ್ಚ್ ಕಾಲೇಜಸ್ ನಾನು ಆಲ್ರೆಡಿ ನೋಡಿದ್ರಿ ಅಂತಂದ್ರೆ ನಾನು ಎಲ್ಲಾ ಯಾವ್ಯಾವ ಕೋರ್ಸ್ ನೀವು ಫೀಲ್ಡಿಗೆ ಹೋಗ್ತೀರಾ ಅದ್ರ ಬಗ್ಗೆ ಎಲ್ಲ ಕಾಲೇಜ್ ಲಿಸ್ಟ್ ಕೊಟ್ಟಿದ್ದೀನಿ ಮಕ್ಕಳು, ಓಕೆನಾ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಸ್ವಲ್ಪ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಬ್ರಾಂಚಸ್ ಬಗ್ಗೆ ತಿಳ್ಕೊಳ್ಳಿ, ಓಕೆ. ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ. ಅಂಡ್ ಸ್ಮಾರ್ಟ್ ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಮಾಡ್ತೀನಿ, ಅಂದ್ರೆ ನಿಮ್ಗೆ ಯಾವ ತರ ಬೇಕು ಅದ್ರ ಮೇಲೆ ನಾವು ನೆಕ್ಸ್ಟ್ ಟಾಪ್ ಕಾಲೇಜಸ್ ಇಂದ ಯಾವ ತರ ಹಾಕ್ಬೇಕು ಅನ್ನೋದು. ನೆಕ್ಸ್ಟ್ ಪಾರ್ಟಿಸಿಪೇಟ್ ಇಂದ ಆಲ್ ದ ರೌಂಡ್ಸ್ ಮಾಡ್ತೀರಾ ಅಥವಾ ಫಸ್ಟ್ ಅಲ್ಲೇ ಸಿಕ್ತು ಅಂತಂದ್ರೆ ಸರ್ಟಿಫೈ ಮಾಡ್ತೀರಾ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಇದಿಷ್ಟೇ ಮಕ್ಳು, ಓಕೆನಾ. ಸೊ ಏನಾಗುತ್ತೆ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ, ಓಕೆ. ಸೊ 10% ಡಿಕ್ರೀಸ್ ಆದ್ರೂ ಆಗುತ್ತೆ, 20% ಇನ್ಕ್ರೀಸ್ ಆದ್ರೂ ಆಗ್ಬೋದು, ಓಕೆನಾ. ಸೊ ಏನಾಗುತ್ತೆ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಸೀಟ್ ಬಿಟ್ಟಾಗ ಗೊತ್ತಾಗುತ್ತೆ ನಮಗೆ, ಓಕೆ. ಬಟ್ ಅಷ್ಟು ಪ್ಯಾನಿಕ್ ಆಗೋದು ಬೇಡ, ಒಂದ್ ಸ್ವಲ್ಪ ಭರವಸೆ ಬಂದಿದೆ ಅನ್ಕೊಂತೀನಿ. ಯಾಕಂತಂದ್ರೆ ತುಂಬಾ ಕಾಲೇಜಸ್ ಅಲ್ಲಿ ನ್ಯೂ ಬ್ರಾಂಚಸ್ ಓಪನ್ ಆಗ್ತಿದೆ, ನ್ಯೂ ಸೀಟ್ಸ್ ಅವೈಲೇಬಲ್ ಇದೆ ಮಕ್ಕಳ, ಓಕೆ. ಸೊ ಎಲ್ಲರೂ ಜನ ಇಂಜಿನಿಯರಿಂಗ್ಗೆ ಬರಲ್ಲ, ಡಿವೈಡ್ ಆಗುತ್ತೆ, ಓಕೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇನ್ನು ಬೇರೆದೇನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಓಕೆನಾ. ಸೊ ಅದ್ರ ಮೇಲೂ ಬೇಕಾದ್ರೆ ನಿಮಗೆ ಹೇಳಿ ಅಂದ್ರೆ ತಿಳಿಸೋಣ ಏನಾದ್ರು ವಿಷಯ, ನಿಮ್ಗೆ ಏನಾದ್ರು ಕ್ಲಾರಿಟಿ ಇಲ್ಲ ಅಂದ್ರೆ. ಯಾಕಂದ್ರೆ ಡೌಟ್ಸ್ ನಿಮ್ಮ ಮೈಂಡ್ ಅಲ್ಲೇ ಇಟ್ಕೊಳ್ಬೇಡಿ, ಓಕೆ. ಸೊ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮಕ್ಕಳು, ಓಕೆನಾ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆ. ಅವರು ಏನಾದ್ರು ಪ್ಯಾನಿಕ್ ಅಥವಾ ಏನಾದ್ರು ಫುಲ್ ಮೈಂಡ್ ಅಲ್ಲಿ ಅದೇ ಇತ್ತು ಅಂತಂದ್ರೆ, ಓಕೆನಾ. ಸೊ ಅಂಡ್ ವೇದಾಂತ ಕರ್ನಾಟಕ ಚಾನಲ್ನ ನೀವೇನಾದ್ರು ಫಾಲೋ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಫಸ್ಟ್ ಫಾಲೋ ಮಾಡಿ, ಓಕೆ. ಅಂದ್ರೆ ವಾಟ್ಸ್ಆಪ್ ಚಾನಲ್ ಅಲ್ಲೂ ಇದೆ ಮಕ್ಕಳ, ಓಕೆನಾ. ಸೊ ಅಂಡ್ ಈವನ್ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಟೆಲಿಗ್ರಾಮ್, ಸೊ ಇದ್ರಲ್ಲೂ ಕೂಡ ಇದೆ. ನೀವು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ. ಯಾಕೆ ಮ್ಯಾಮ್ ಅಂತ ಕೇಳಿದ್ರೆ, ಸೊ ಈ ತರ ಒಳ್ಳೊಳ್ಳೆ ಕಂಟೆಂಟ್ಸ್ ಅಥವಾ ನ್ಯೂ ಕಂಟೆಂಟ್ಸ್ ನಿಮಗೆ ಹೆಲ್ಪ್ ಆಗುವಂಥದ್ದು ಬರ್ತಿರುತ್ತೆ ಮಕ್ಕಳು, ಓಕೆ. ಸೊ ಯಾವ್ದು ನಿಮಗೆ ಮಿಸ್ ಆಗ್ಬಾರ್ದು ಅಷ್ಟೇ. ಸೊ ನಿಮಗೆ ಮಿಸ್ ಆಗ್ಬಾರ್ದು ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ, ಯಾಕಂತಂದ್ರೆ ನಿಮಗೆ ನೋಟಿಫೈ ಆಗುತ್ತೆ, ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋನು ಇಷ್ಟ ಆಗಿ ಕಂಪ್ಲೀಟ್ ಎಂಡ್ ತನಕ ನೋಡಿ ಮಕ್ಕಳು, ಓಕೆನಾ. ಸೊ ನಿಮಗೆ ಒಂದು ಐಡಿಯಾನಾದ್ರೂ ಸಿಕ್ಕಿರುತ್ತೆ, ಓಕೆ. ಸೊ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಮಕ್ಕಳ.